ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣ್ಯಾರಾವ್ ಅವರಿಗೆ ಸರ್ಕಾರದಿಂದ ಭೂಮಿ ಹಂಚಿಕೆ ಆಗಿತ್ತಲ್ಲ 12 ಎಕರೆ. ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಆಗಿನ ಮುಖ್ಯಮಂತ್ರಿ ಈ ಜಮೀನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ 2023ರಲ್ಲಿ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಜಮೀನು ನೀಡಿದೆ, ಕಂಪನಿ ಹೆಸರಿಗೆ ಜಮೀನು ನೀಡಿದೆ, ಅದರಲ್ಲಿ ರನ್ಯಾ ನಿರ್ದೇಶಕಿ ಇದ್ದಾಳೆ. 500 ಕೋಟಿ ಒಳಗಿನ ಭೂಮಿ ಹಂಚಿಕೆ ಮಂತ್ರಿಗಳ ಜವಾಬ್ದಾರಿ. 500 ಕೋಟಿ ಮೇಲಿನ ಭೂಮಿ ಆದರೆ ಆಗ ಸಿಎಂ ನಿರ್ಧಾರ ಮಾಡ್ತಾರೆ. ಸಚಿವರ ಪಾತ್ರ ಇದೆ ಎಂಬ ಬಗ್ಗೆ ಬೇಕಾದ್ರೆ ತನಿಖೆ ಆಗಲಿ, ಅಧಿಕಾರಿಗಳ ಸಹಾಯ ಇಲ್ಲದೆ ಇದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಬೊಮ್ಮಾಯಿ ಅವರು ಹೇಳ್ಕೊಂಡಿದ್ದಾರೆ. ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ 23ರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಕಂಪನಿ ಹೆಸರು ಏನೋ ಇದೆ, ಆ ಕಂಪನಿ ಹೆಸರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಅಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟರ್ ಇದ್ದಾಳೆ ಅನ್ನುವಂಥದ್ದು ಸುದ್ದಿಯಾಗಿದೆ. ಮೊದಲನೇದಾಗಿ ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕರಾರು ಷರತ್ತಕ್ಕೆ ಒಳಪಟ್ಟು ಮಾಡ್ತೇವೆ. ಇದು ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಇರ್ತದೆ. ಲ್ಯಾಂಡ್ ಆಡಿಟ್ ಕಮಿಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಹಿರಿಯ ಅಧಿಕಾರಿಗಳಿರ್ತಾರೆ. ಆ ಕೈಗಾರಿಕೆಗೆ ಎಷ್ಟು ಲ್ಯಾಂಡ್ ಬೇಕು, ಏನು ಬೇಕು, ಎಲ್ಲಿ ಅವೈಲೇಬಲ್ ಇದೆ, ಏನು ಅದೆಲ್ಲ ನೋಡಿಕೊಂಡು ಅವ್ರು ಶಿಫಾರಸು ಮಾಡ್ತಾರೆ. ಅದಾದಮೇಲೆ 500 ಕೋಟಿ ರೂಪಾಯಿವರೆಗೂ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ. ಮುಖ್ಯಮಂತ್ರಿ